ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಳಗಾವಿ ತಾಲೂಕಿನ ದೇಸೂರು ಗ್ರಾಮದಲ್ಲಿ ಇವತ್ತು ಮೂರ್ತಿಯನ್ನು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಎಲ್ಲ ಸಮಸ್ತ ದೇಸೂರು ಗ್ರಾಮದ ಹಿರಿಯರು ಹಾಗೂ ಬೆಳಗಾವಿಯ ಎಲ್ಲ ದಲಿತ ಸಂಘಟನೆಯ ಹಿರಿಯರು, ಮುಖಂಡರು ಹಾಗೂ ದೇಸೂರು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಹಾಗೂ ಈ ಪ್ರತಿಯೊಂದು ಹಳ್ಳಿಗೆ ಬಾಬಾ ಸಾಹೇಬ್ರ ವಿಚಾರ ಹೋಗಿ ಮುಟ್ಟಬೇಕು. ಬಾಬಾ ಸಾಹೇಬ್ರನ್ನ ನಾವು ತಲೆಯಾಗ ತೊಗೋಬೇಕು. ಬಾಬಾ ಸಾಹೇಬ್ ತಲೆ ಮೇಲೆ ತೊಗೋಬೇಡದು. ಅವ್ರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಇನ್ನೊಂದು ಸಲನ ದೇಸೂರು ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ಅಭಿನಂದನೆ ಹೇಳ್ತಾನು. ಇದು ಒಕ್ಕಟ್ಟು ಇವತ್ತು ಹೆಂಗಿದೆ, ಇದು ಕಾಯಮಾಗಿ ಒಕ್ಕಟ್ಟು ಉಳಿಬೇಕು. ಎಲ್ಲರೂ ಒಂದು ಕೆಲಸ ಮಾಡೋಣ. ಮತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮೂರ್ತಿ ಕೊಟ್ಟಿದ್ದಕ್ಕಾಗಿ ಎಲ್ಲ ಸಂಘಟನೆ ಪರವಾಗಿ ಅವ್ರಿಗೆ ಕೂಡ अभिनंदन है। अमेंडमेंट बिल के लिए ममता बनर्जी ने भी डिसीजन लिया है, तमिलनाडु के चीफ मिनिस्टर ने भी डिसीजन लिया है, हमारा केरला का गवर्नमेंट ने भी डिसीजन लिया है और कर्नाटका गवर्नमेंट भी, हम लोग ने भी डिसीजन लिया है। ये सब अमेंडमेंट बिल का हमारा साकार नहीं है, हमने भी डिसीजन लिया है। अभी इसके अंदर में आपके माध्यम मुखांतर मेरी आवाम से जो कल सुन के बेहद दुख हुआ मेरे को। वेस्ट बंगाल के अंदर प्रोटेस्ट के अंदर 3 आदमी का देहांत हुआ करके सुन के बहुत मेरे को दुख जाहिर हुआ। तो मेरे आप माध्यम मुखांतर मेरी मुसलमान पूरी स्टेट के अंदर, पूरी हिंदुस्तान के अंदर में मेरी आवाम से मैं आजिज़ाना गुजारिश करता हूँ, ये बिल तो नहीं पास होने का था, बिल पास हो गया। उसको जो भी है हम कोर्ट के थ्रू हम लोग हमारा प्रॉब्लम सॉल्व कर लेना, कोर्ट में हमारे को इंसाफ मिलेगा करके मेरे को भरोसा है। कर्नाटक में लागू नहीं करेंगे? नहीं, कर्नाटक में हमने भी इसके बिल के खिलाफ गया, हमने ऑलरेडी डिसीजन लेके गवर्नमेंट से डिसीजन लिया है, हम इसके खिलाफ आएंगे। खिलाफ मतलब लागू नहीं करेंगे। Vendetta, wanting they want to disturb that Herald. In that they want to just victimize, because it's just created by this BJP government to harass our leaders. We are not afraid of all those things. We will fight back. They have done no mistake. Rahul Gandhi or Sonia Gandhi or others have done no mistake. It's only political motivated issue. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.